ಜಿಮ್ ಟ್ರೈನರ್ನ ಕಾಮಪುರಾಣ ಕಥೆಗಳು ಮುಗಿತಾನೆ ಇಲ್ಲ. ಸಮೀರ್ಗೆ ಥಳಿಸಿ ಎಳೆದುಕೊಂಡು ಹೋದಂತಹ ಆ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ಸಮೀರ್ಗೆ ಥಳಿಸಿ ಎಳೆದೊಯ್ದ 40ಕ್ಕೂ ಹೆಚ್ಚು ಜನ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆದಂತಹ ಅಸಂಪೂರ್ಣವಾದಂತಹ ದೃಶ್ಯ. ಸಮೀರ್ ಫೋನ್ ಕೊಡ್ಲಿಲ್ಲ ಅಂತ ಕುತ್ತಿಗೆ ಹಿಡಿದು ಹಲ್ಲೆ ಮಾಡಿದ್ದಾರೆ. 30ರಿಂದ 40 ಜನ. ಸಮೀರ್ ವಾಸವಿದ್ದ ವಿಜಯನಗರದ ನಿವಾಸದ ಬಳಿ ಥಳಿಸಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಶ್ರೀರಾಮ ಸೇನೆ ಸೇರಿ ಅನೇಕ ಸದಸ್ಯರು ಅಲ್ಲಿ ಜಮಾವಣೆಯಾಗಿದ್ರು, ಸಂಘಟನೆಯವರು. ಈಗ ಅನೇಕ ಸದಸ್ಯರ ಮೇಲೆ ದೂರು ಕೂಡ ದಾಖಲಾಗಿದೆ. ಸಮೀರ್ ಕೊಟ್ಟಂತ ದೂರು, ಸಮೀರ್ ಫೋನ್ ಕೊಡ್ಲಿಲ್ಲ ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಹೊಡೆದಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಸುಮಾರು ಜನ ಸುತ್ತು ಬರೆದು ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಫೋನ್ ಕೊಟ್ಟಿಲ್ಲ ಅಂದಾಗ ಆತನಿಗೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ಆ ಕ್ಷಣದ ವಿಡಿಯೋಗಳಿದೆ ನೋಡಿದು. ಆತ ವಾಸವಿದ್ದಂತಹ ಮನೆಯ ಪಕ್ಕದಲ್ಲೇ ಆದಂತಹ ಗಲಾಟೆ ಇದು. 30ರಿಂದ 40 ಜನ ಇರುವುದು. ಆಳಿಗೊಂದು ಏಟು ಅನ್ನುವಂಥ ರೀತಿಯಲ್ಲಿ ಹೊಡೆದಿದ್ದಾರೆ. ಸದ್ಯಕ್ಕೆ ಆತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾನೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮೀರ್ಗೆ ಅವತ್ತು ಥಳಿಸಿದಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದು. 30ರಿಂದ 40 ಜನ ಗುಂಪು ಬಂದಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ, ಸಮೀರ್ಗೆ ಥಳಿಸಿದಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡ್ತಾ ಇದ್ವಿ. 30ರಿಂದ 40 ಜನರ ಗುಂಪು ಇರುವಂತದ್ದು. ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಇದರಲ್ಲಿ ಯಾರನ್ನೆಲ್ಲ ಈಗ ವಶಕ್ಕೆ ಪಡೆಯಲಾಗಿದೆ, ಮತ್ತೆ ಸಮೀರ್ ಕೊಟ್ಟಂತ ದೂರಲ್ಲಿ ಯಾವೆಲ್ಲ ವಿಚಾರಗಳಿದೆ? ಅರುಣ್, ಇಲ್ಲೇನಂದರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಇರ್ಬೋದು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಏನು ಆ ಒಂದು ಸಮೀರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈಗೇನು ನಿನ್ನೆ ಬೆಳಗ್ಗೆ 7 ಗಂಟೆಗೆ ಆತನ ಮನೆಗೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಕೆಲವೊಬ್ರು ಕೆಳಗಿರ್ತಾರೆ, ಕೆಲವೊಬ್ರು ಮೇಲೆ ಹೋಗಿಬಿಟ್ಟು ಅವನ್ನ ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಮೊಬೈಲ್ ಕೊಡು ಅಂತೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮೊಬೈಲ್ ಕೊಡಲಿಕ್ಕೆ ನಿರಾಕರಣೆ ಮಾಡೋಂಥ ಸಂದರ್ಭದಲ್ಲಿ ಸಮೀರ್ ಮೇಲೆ ಹಲ್ಲೆ ಆಗುತ್ತೆ. ಅವನ್ನ ಹೊಡ್ಕೊಂತಾನೆ ಹೊರಗೆ ಕರ್ಕೊಂಡು ಬಂದು ಆಟೋದಲ್ಲಿ ಎತ್ತಕೊಂಡು ಸೀದಾ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರುವಂಥ ಕೆಲಸ ನಡೆಯುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಏನು ಪ್ರಕರಣ ಇದೆ, ಈ ಹಿನ್ನೆಲೆಯಲ್ಲಿ ಸಮೀರ್ ಸಹ ದೂರು ಕೊಟ್ಟಿದ್ದಾನೆ. ಅಂದರೆ ಈಗ ಆತನ ವಿರುದ್ಧ 2 ಪ್ರಕರಣ ದಾಖಲಾಗಿದೆಯಲ್ಲ, ಅದೇ ರೀತಿ ಈತ ಒಂದೇನು ತನ್ನ ಮೇಲೆ ಹಲ್ಲೆ ಅಂದರೆ ಕಿಡ್ನ್ಯಾಪ್ ಮತ್ತು ಏನು ಅಸಾಲ್ಟ್ ಇರ್ಬೋದು, ಈ ರೀತಿಯ ಒಂದು ಪ್ರಕರಣವನ್ನು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾನೆ. ಆ ಒಂದು ದೂರನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ತನಿಖೆ ಕೈಗೊಳ್ತಾ ಇದ್ದಾರೆ. ಈಗ ಯಾಕಂದರೆ ಈಗ ಯಾರು ಪರ್ಟಿಕ್ಯುಲರ್ ಆಗಿ ಇಂತಹ ವ್ಯಕ್ತಿ ಅಂತೇಳಿ ಆತ ಮೆನ್ಷನ್ ಮಾಡಿಲ್ಲ. ಒಟ್ಟು 50ರಿಂದ 60 ಜನರ ಒಂದು ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿದೆ ಅಂತೇಳಿ ದೂರಿನಲ್ಲಿ ಆರೋಪ ಮಾಡಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಈಗ ಸದ್ಯ ಏನು ನಮಗೇನು CC ಕ್ಯಾಮ್ರಾದ ದೃಶ್ಯಗಳು ಲಭ್ಯ ಆಗಿದೆ, ಅದೇ ದೃಶ್ಯಗಳನ್ನು ಆಧರಿಸಿ ಈಗೇನಂದರೆ ಪೊಲೀಸರು ಸಹ ಒಂದು ತನಿಖೆ ಕೈಗೊಳ್ತಾ ಇದ್ದಾರೆ. ಈಗೇನು ದೃಶ್ಯದಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಯಾರು ಹಲ್ಲೆ ಮಾಡಿದ್ದಾರೆ ಅವರೆಲ್ಲರನ್ನು ಸಹ ವಶಪಡಿಸಿಕೊಳ್ಳುವಂಥ ಕೆಲಸ ನಂತರದಲ್ಲಿ ನಡೆಯುತ್ತೆ. ಒಟ್ಟಾರೆ ಈ ಒಂದು ಏನು ನಿನ್ನೆ ಏನು ಒಂದು ಸಾಕಷ್ಟು ಒಂದು ಹೈಡ್ರಾಮಾಗಳಾಗಿದ್ದವು, ಅದು ಒಂದು ಈಗ ಒಂದು ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಮ್ಗೆ ನ್ಯೂಸ್ 18ಗೆ ಲಭ್ಯವಾಗಿದ್ದಾವೆ. ಈ ಒಂದು ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಮುಂದೆ ಒಂದಷ್ಟು ಜನರನ್ನ ಬಂಧಿಸುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.